ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ನಾವೆಲ್ಲ ಹೋಗ್ತಿದ್ದೀವಿ ಅಂತ ಹೇಳಿದ್ರೆ ಸುಮ್ಮನೆ ತಮಾಷೆ ಮಾಡಿದೆ, ಊರಿಗೆ ಹೋಗ್ತಾ ಇದ್ದೀವಿ. ಸೊ ನಾವೊಂದು ಮನೆ ಬಿಡುವಾಗ ಒಂದು 2 ಗಂಟೆ ಆಗಿತ್ತು. ಒಂದು 200 ಕಿಲೋಮೀಟರ್ಲಿರುವಂತಹ ಹೊಸದುರ್ಗ ಹೊಳಲ್ಕೆರೆಗೆ. ಸೊ ಅದರಲ್ಲಿ ಒಂದು ಪುಟ್ಟ ಊರು ಕೆಳಕೊಟ್ಟಿಗೆ ಅಂತ. ಇದು ನನ್ನ ಹುಡುಗನ ಊರು. ಸೊ ಅವನು ಹುಟ್ಟು ಬೆಳೆದಿದ್ದೆಲ್ಲ ಅಲ್ಲೇ. ಸೊ ಈಗ ಅವನು ಜಾಬ್ ಪರ್ಪಸ್ಗೋಸ್ಕರ ಬ್ಯಾಂಗ್ಳೂರಲ್ಲಿದ್ದಾನೆ. ಸೊ ನಾವೊಂದು ಸಂಜೆ ಆದ ತಕ್ಷಣ ಒಂದು ಊಟ ಮಾಡ್ಕೊಳ್ಳೋಣ ಅಂತ ಒಂದು ಸಾಗರ್ ಡಬ್ಬ ಇರ್ತಾನೆ ಹೇಳಿದ್ವಿ. ಸಖತ್ತಾಗಿತ್ತು, ರೋಟಿ ಎಲ್ಲ ಸೂಪರ್ ಆಗಿತ್ತು. ನಾವು ಯಾವಾಗಲೂ ಈ ಊರಿಗೆ ಬರಬೇಕಾದಾಗ ಇಲ್ಲಿ ಹೋಗಿನೇ ಬರೋದು. ಟೇಸ್ಟ್ ಅಂತೂ ಸಖತ್ತಾಗಿರುತ್ತೆ, ನೀವು ಸಾಗರ್ ಅಂತ ಹೇಳಿಬಿಟ್ಟು. ಸೊ ನಾನು ಕೂಡ ತಿಂದೆ, ಚೆನ್ನಾಗಿತ್ತು. ಅದಾದಮೇಲೆ ಮನೆಗೆ ಹೋಗ್ಬೇಕಾದಾಗ ಚಳಿ ಆಗುತ್ತೆ ಅಂತೇಳಿ ಕೋಟ್ ಹಾಕೋ ಅಂತ ಹೇಳಿದೆ. ಹಾಗೆ ಕೋಟ್ ಹಾಕ್ಕೊಂಡು ನನ್ನ ಹುಡುಗ ಸಕ್ಕತ್ತಾಗಿ ಕಾಣ್ತಾ ಇದೆ, ಕ್ಯೂಟಾಗಿ. ಎಷ್ಟು ಮುದ್ದಾಗಿ ಕಾಣ್ತಿದ್ದೆ ಕ್ಯೂಟಿ ತರ ಕಾಣ್ತಾ ಇದೆ, ಕ್ಯೂಟಿ. ಸೊ ಇವತ್ತಾಕೆ ನಾವು ಹಳ್ಳಿಗೆ ಹೋಗ್ತಾ ಇದ್ದೀವಿ ಅಂತ ನೀವು ಯೋಚನೆ ಮಾಡ್ತಾ ಇದ್ದೀರಾ? ಹೌದು, ಏಕಾದಶಿ ಪೂಜೆನ ಇಲ್ಲಿ ಮಾಡ್ತಾ ಇದ್ದಾರೆ. ಸೊ ಹಳ್ಳಿ ಸೊಬಗನ್ನು ನೋಡಬೇಕಾ, ಹಾಗೇನೆ ಫ್ಯಾಮಿಲಿ ಎಲ್ಲರೂ ಒಟ್ಟಿಗೆ ಸಿಗ್ತಾರೆ. ಹಳ್ಳಿಗೆ ಹೋಗೋದೇ ವರ್ಷಕ್ಕೊಂದು 2ರಿಂದ 3 ಸರ್ತಿ ಆಗಿರ್ಬೋದು. ಈ ಕೆಲಸ ಅದು ಇದ್ರಲ್ಲಿ ಹೋಗೇ ಆಗಲ್ಲ. ಹಳ್ಳಿ ನೋಡಿ ಎಷ್ಟು ಚೆನ್ನಾಗಿದೆ. ಈ ಥರ ಅಂತೂ ಬೆಂಗಳೂರಲ್ಲಿ ಸಿಗುತ್ತಾ? ಈ ಥರ ರೋಡ್, ಈ ಥರ ಹಂಚಿನ ಮನೆ ಖಂಡಿತ ಸಿಗಲ್ಲ. ಹಳ್ಳಿಗೆ ಹೋದರೆ ಮಾತ್ರ ಆ ವೈಬ್ ಸಿಗೋದು. ಫೈನಲಿ ಒಂದು ಈವ್ನಿಂಗ್ ಆಗೋಷ್ಟರಲ್ಲಿ ನಾವು ಮನೆಗೆ ರೀಚ್ ಆದ್ವಿ. ಇವರೇ ನೋಡಿ ನಮ್ಮ ಲೇಪು ಅವರ ಫೇವ್ರೆಟ್ ದೊಡ್ಡಪ್ಪ. ರಂಗಪ್ಪ ದೊಡ್ಡಪ್ಪನ ಜೊತೆನೇ ಇವನು ತುಂಬ ಟೈಮ್ ಸ್ಪೆಂಡ್ ಮಾಡಿರೋದು. ಅವ್ರ ಜೊತೆ ಕೆಲಸ ಅದರಲ್ಲೆಲ್ಲ ತುಂಬ ಚಿಕ್ಕ ವಯಸ್ಸಲ್ಲೆಲ್ಲ ಅವನು ಇವ್ರ ಜೊತೆನೇ ಇದ್ದಿದ್ದು. ಸೊ ನಿನ್ನೆ ವ್ಲಾಗು ನಾನು ಅಲ್ಲಿಗೆ ಸ್ಟಾಪ್ ಮಾಡಿದೆ, ಎಲ್ಲರೂ ಇದ್ದರು. ಸೊ ಚಾರ್ಜ್ ಕೂಡ ಇರಲಿಲ್ಲ ಅಂತೇಳಿ. ನೆಕ್ಸ್ಟ್ ಡೇ ನಾನು ಏಕಾದಶಿ ಪೂಜೆಗೆ ಹೋಗ್ತಾಯಿದ್ದೆ ಅಂತ ಹೇಳಿದ್ರೆ, ಈಗ ತೀರ್ಕೊಂಡಿರ್ತಾರಲ್ವ ಅವ್ರಿಗೆ ಪೂಜೆ ಸಲ್ಲಿಸೋದು. ಸೊ ಇದು ತೋಟದಲ್ಲಿ ಅಥವಾ ಹೊಲ ಅಂತ ಹೇಳ್ಬೋದು, ಅಲ್ಲಿ ಪೂಜೆ ಅವ್ರನ್ನೆಲ್ಲ ಇದು ಮಾಡಿರ್ತಾರಲ್ಲ, ಆ ಸ್ಪಾಟ್ಗೆ ಹೋಗಿ ಪೂಜೆ ಮಾಡ್ಕೊಂಬರಕ್ಕೆ ಹೋಗ್ತಾಯಿದ್ದೀವಿ. ದೊಡ್ಡಪ್ಪಂದು ಗಾಡೀಲಿ ಹೋಗ್ತಾ ಇರಬೇಕಾದಾಗ ಸೊ ಕ್ಯಾಪ್ಚರ್ ಮಾಡ್ಕೊಂಡಿದ್ದು ವೀಡಿಯೋ ಇದು. ಮಳೆ ಬರ್ತಾಯಿತ್ತು ಅಂತೇಳಿ ಕೊಡೆ ಇಟ್ಕೊಂಡು ಕೂತ್ಕೊಂಡಿದ್ದೀವಿ. ನೋಡಿ, ಈ ಥರ ಯಾವತ್ತಾರು ಬೆಂಗಳೂರಲ್ಲಿ ಹೋಗೋಕ್ಕಾಗುತ್ತಾ? ಸಾಧ್ಯದಿಂದ ಹಳ್ಳಿಗೆ ಹೋದರೆ ಮಾತ್ರ ಈ ಥರ ಹೋಗೋಕ್ಕೆಲ್ಲ ಸಾಧ್ಯ. ಬೆಂಗಳೂರೆಲ್ಲ ನಾವು ಫ್ರೀಯಾಗಿ ಡ್ರಾಪ್ ಕೊಟ್ರೂ ಯಾರು ಹೊತ್ತಲ್ಲ ಇಂಥ ಗಾಡಿಗಳಿಗೆಲ್ಲ. ಸೊ ಹಳ್ಳಿಗೆ ಹೋದ್ರೆ ತುಂಬ ಚೆನ್ನಾಗಿರುತ್ತೆ. ಸೊ ಆಂಟಿ ನೋಡಿ, ನಾನು ಹೇಗೆ ಪೋಸ್ ಕೊಡ್ತಾಯಿದ್ದೀನಿ ಹಾಗೆ ಕೊಡ್ತಾ ಇದ್ದಾರೆ. ಅವ್ರಿಗೂ ಕೂಡ ಈ ಥರ ವೀಡಿಯೋಸ್ ಆ್ಯಂಡ್ ಹಳ್ಳಿ ವೈಬ್ ಅಂದರೆ ತುಂಬ ಇಷ್ಟ, ತುಂಬ ಎಂಜಾಯ್ ಮಾಡ್ತಾರೆ ಹಳ್ಳಿ ಒಂದು ಫೀಲ್ನ. ಹಳ್ಳಿ ಅಂತ ಹೇಳಿದ್ರೆ ಒಂದು ಫುಲ್ ಸ್ವರ್ಗ. ಸಿಟಿಲೆಲ್ಲ ಸಿಗೋದಿಲ್ಲ ಈ ಥರ ಒಂದು ಲೈಫು. ಸೊ ಇದು ನೋಡಿ ಗಂಗಾ, ಇಲ್ಲೇ ಒಂದು ಗಂಗೆ ಪೂಜೆ ಮಾಡ್ಕೊಂಡು ಹೋಗೋದು. ಈ ಒಂದು ನೀರು ಬಂದು ತುಂಬ ವಿಶೇಷತೆ ಇದೆ. ಹಾಗೆಯೇ ನೋಡೋಕ್ಕೆ ಗ್ರೀನ್ ಕಲರ್ ಥರ ಇರ್ಬೋದು, ಬಟ್ ತುಂಬ ಶುದ್ಧವಾಗಿದೆ. ಯಾವ ಫಿಲ್ಟ್ರ್ ನೀರಿಗಿಂತ ಕಡಿಮೆ ಏನಿಲ್ಲ. ಅದ್ರ ಬಗ್ಗೆ ನಮ್ಮ ದೊಡ್ಡಪ್ಪನವರು ಮತ್ತು ನಮ್ಮ ತಂದೆಯವರು ಹೇಳ್ತಾರೆ. ಬಾವಿ ಅದ್ಭುತ ತೋರಿಸು. ಹೀಗಾಗಿ ಇದು ಭಾಳ ಶತಮಾನದ್ದು, ಇದು 6 ಅಡಿ ಇರೋದು. ಈಗ ಯಾವಾಗಲೂ ಹೊರಗೆ ಹೋಗ್ತೇವೆ. ಅವರೇ ನಾನು ಹೇಳೋಣ ಈಗ ಆಳ ಇರೋದು 6 ಅಡಿ, ಆದರೂ ನೀರು ಯಾವಾಗಲೂ ಬಾವಿಯಿಂದ ಹೊರಗೆ ಹೋಗ್ತಾ ಇರುತ್ತೆ. ಇಲ್ಲಿ ಎಂಥ ಬರಗಾಲದಾಗೂ ಎಂಥ ಮಳೆ ಇಲ್ಲಿದ್ರು ಈ ಬಾವಿ ಗೊತ್ತಿಲ್ಲ. ಇದು ಪುರಾತನವಾದ ಬಾವಿ, 5-6 ಅಡಿಗಿನ ಜಾಸ್ತಿ ಏನಿಲ್ಲ. 3 ವರ್ಷ ಮಳೆ ಹೋದ್ರು ಈ ಗುಂಡಿಯಿಂದ ಹೊರಗೆ ನೀರು ಹೊರಗೆ ಹೋಗ್ತಾ ಇರುತ್ತೆ ಯಾವಾಗಲೂ. ಇದು ಹೊಸದುರ್ಗ ತಾಲೂಕು ಕಬ್ಬಳದ ಗ್ರಾಮದಿಂದ ಒಂದು 1 ಕಿಲೋಮೀಟರ್ ದೂರದಲ್ಲಿದೆ. ಸರಿನಾ? ಬಂದವರಿಗೆ ಭಾಳ ಒಳ್ಳೇದಾಗಿದೆ. ಇಲ್ಲೆಲ್ಲ ಬಂದು ಪೂಜೆ ಮಾಡಿಸ್ಕೊಂಡು ಹೋಗ್ತಾರೆ. ಮಕ್ಕಳಾಗ್ದಿದ್ದವರು, ಮದುವೆ ಆಗ್ದಿದ್ದವರು ಅದನ್ನೆಲ್ಲ ಹೇಳ್ರಿ. ಮಾಡ್ಕೊಂಡ್ರೆ ಅದರಿಂದ ಅವ್ರಿಗೆ ಒಳ್ಳೇದಾಗುತ್ತೆ. ಪ್ರತಿ ವರ್ಷ ದಸರಾ ದೇವರುಗಳಿಗೆ ಬಂದು ಪೂಜೆ ಮಾಡಿಸ್ಕೊಂಡು ಹೋಗ್ತಾರೆ. ಫಿಲ್ಟರ್ ನೀರು ಕಾಲದಲ್ಲೂ ಹೊಡೆದ ಜನ ಈ ನೀರ ಗುಡ್ಡಕ್ಕೆ ಹೋಗೋ ಜನಗಳು, ದನ ಕಾಯರು, ನಾವು ನಮ್ಮ ಕಾಟಲ್ಲೇ ಇರೋದು, ಕುಡಿದ್ರು ಏನು ಆಗಲ್ಲ, ಏನು ಕಾಯಿಲೆ ಇಲ್ಲ. ಎಂದು ಇದುವರೆಗೂ ಒಂದು ನೆಗಡಿ ಸಹ ಆಗಿಲ್ಲ. ಈ ನೀರು ಕುಡಿದ್ರೆ ಇದುವರೆಗೂ ನಮ್ಗೆ ಯಾರಿಗೂ ಶುಗರ್ ಬಂದಿಲ್ಲ, BP ಬಂದಿಲ್ಲ, ಯಾವುದು ಬಂದಿಲ್ಲ. ಬೇರೆ ಕುಡ್ದವ್ರಿಗೂ ಯಾರಿಗೂ ಯಾವ ರೋಗಗಳು ಬಂದಿಲ್ಲ ಅಂತ ಎಲ್ಲ ಹೂ ಕಟ್ಟಿ ಹೇಳು. ಅಂದ ಕಾಲದಲ್ಲಿ ರಾಮ ಇಲ್ಲ ಮೈ ತಗೊಂಡಿದ್ದ ಹಂಗೆ ಬರಬೇಕು. ರಾಮ, ಲಕ್ಷ್ಮಣ, ಸೀತೆ ಅವರೆಲ್ಲ ಬಂದಿಲ್ವಾ ನೈಟ್ ಇದ್ದೋದ್ರು? ಬಾವಿ ಒಳಗೆ ಸುಲಾಸನ ಐತೆ ಅಂತ ಹೇಳ ತೆಗಿಯಕ್ಕೆ ಯಾರ ಕೈಲೂ ಆಗಲ್ಲ. ಇಷ್ಟಣ್ಣ 2 ಹತ್ತಿದ ಅಷ್ಟೇ.
ಕೇಳ್ರು ಹಿಂಗ್ ಕಟ್ಕೋಬೇಕಾ ಪುಣ್ಯ ಮಾಡಿ? ಹಾಂ ಕಟ್ಗೆಂದ್ರೆ ಪೂಜೆ ಮಾಡೋದು ಬಾಯಿ ಕುತ್ಕೊಳ್ಳೋ. ಸೊ ಹಿರಿಯರಿಗೆ ಪೂಜೆ ಮಾಡೋ ಮುಂಚೆ, ಸೊ ತೀರ್ಕೊಂಡಿರ್ತಾರಲ್ಲ ಅವ್ರಿಗೆ ಪೂಜೆ ಮಾಡೋ ಮುಂಚೆ ಈ ಥರ ಕೈಗೆ ಗಂಗೆಗೆ ಫಸ್ಟ್ ಪೂಜೆ ಮಾಡಿ ಅದಾದಮೇಲೆ ಕೈಗೆ ಕಂಕಣ ಥರ ಎಲ್ಲ ಕಟ್ಕೊಂಡು ಪೂಜೆ ಮಾಡಬೇಕು. ಇದು ನಾನು ನೋಡಿದ ಪ್ರಕಾರ ಒಬ್ಬೊಬ್ಬರ ಬಿಲೀವ್ ಒಂದೊಂದು ಥರ ಇರುತ್ತೆ. ಸೊ ಇವ್ರ ಕಡೆ ಈ ರೀತಿಯ ಒಂದು ಸಾಂಪ್ರದಾಯಿಕ ಬಿಲೀವ್ ಇದೆ. ಸೊ ನಮ್ಮ ಕಡೆ ಬೇರೆ ಥರ ಮಾಡ್ತಾರೆ. ಹಾಗೆ ನೀವು ಏಕಾದಶಿನ ಯಾವ ರೀತಿ ಮಾಡ್ತೀರಾ, ಯಾವ ಥರ ಪೂಜೆ ಮಾಡ್ತೀರಾ ಅಂತ ಹೇಳಿ ಕಾಮೆಂಟ್ ಮಾಡಿ ತಿಳಿಸಿ. ಸೊ ನೋಡಿ ಈ ಥರ ಗಂಗಾದೇವಿಗೆ ಅರ್ಪಣೆ ಮಾಡ್ತಾರೆ. ನೆಕ್ಸ್ಟು ನಾವು ಹೋಗಿದ್ದು ತೀರ್ಕೊಂಡಿದ್ದವರೆಲ್ಲ ಏನು ಹೇಳ್ತಾರೆ ಗೋರಿ ಹತ್ರ. ಸೊ ಇದು 1 2 3 4 5 6 ಜನರ ಒಂದು ಗೋರಿ. ಸೊ ಅದನ್ನೆಲ್ಲ ಕ್ಲೀನ್ ಮಾಡಿಸಿಟ್ಟಿದ್ರು. ಅಮ್ಮ ಎಲ್ಲ ತೊಳಿತಾ ಇದ್ದಾರೆ ಕ್ಲೀನಾಗಿ. ಸೊ ಎಲ್ಲರೂ ಪೂಜೆಗೆ ರೆಡಿ ಮಾಡ್ಕೊಳ್ತಾ ಇದ್ದಾರೆ, ಹೂವು ಎಲ್ಲ ಹಾಕಿ. ನಾನು ಕೂಡ ಹೋಗಿ ಪೂಜೆ ಮಾಡ್ತಾಯಿದ್ದೀನಿ. ಲೇಪು ಮಾತ್ರ ಫೋನ್ ಹಿಡ್ಕೊಂಡು ಅದೇ ನೆಪದಲ್ಲಿ ಕೂತ್ಕೊಂಡಿದ್ದಾನೆ, ಕೆಲಸ ಏನೂ ಮಾಡ್ತಾಯಿಲ್ಲ. ಸೊ ಸ್ವಾತಿ ಅಕ್ಕ ಫುಲ್ ಕುಂಕುಮ ಮತ್ತು ಅರಿಶಿನ ಎಲ್ಲ ಇಟ್ಟರು. ಅಮ್ಮ ಹೂವು ಎಲ್ಲ ಜೋಡಿಸ್ತಾ ಬಂದರು. ಅಣ್ಣ ಕೂಡ ಫುಲ್ಲು ಹೂವನ್ನೆಲ್ಲ ಹಾಕಿ ಕ್ಲೀನಾಗಿ ಅವ್ರಿಗೆ ಡೆಕೋರೇಷನ್ ಮಾಡಿ ನಾನು ಹೊಡೆದಿತ್ತು ಅವ್ರಿಗೆ ಡೆಕೋರೇಷನ್ ಮಾಡಿ ಇಲ್ಲಿ ಎಡೆ ಇಟ್ಟು ಪೂಜೆ ಮಾಡ್ತಾರೆ. ಸೊ ಅಪ್ಪ ಫ್ರೂಟ್ಸ್ನ ಕಟ್ ಮಾಡ್ತಾ ಇದ್ದಾರೆ. ಎಲ್ಲರೂ ಕಾರ್ಯದಲ್ಲಿ ನಿರತರಾಗಿದ್ದಾರೆ. ಲೇಪು ಅವ್ರು ಪೂಜೆ ಮಾಡೋದು ನೋಡಿ, ಏನು ಭಕ್ತಿ, ಏನು ವಿನಯ. ಹಬ್ಬಬ್ಬ ಅವ್ನ ಪೂಜೆ ನೋಡಿಯೇ ಹಿರಿಯರು ಹಂಗೆ ಖುಷಿಯಾಗ್ಬಿಡಬೇಕು, ಹಂಗೆ ಮಾಡ್ತಾಯಿದ್ದಾನೆ. ನೋಡಿದ್ರಲ್ಲ, ಎಲ್ಲರೂ ಒಂದಿನ ಹೋಗಲೇಬೇಕು. ಸೊ ಹುಟ್ಟು ಉಚಿತ, ಸಾವು ಖಚಿತ. ಸೊ ಸ್ನೇಹ ಪ್ರೀತಿ ಒಂದೇ ಶಾಶ್ವತ. ಯಾವುದೇ ಅಹಂಕಾರ, ಯಾವುದೇ ಕೋಪ, ಯಾರ ಮೇಲೆ ಮನಸ್ಸು ಮಾಡದೆ ಎಲ್ಲರ ಜೊತೆ ಚೆನ್ನಾಗಿ ಖುಷಿಯಾಗಿರಬೇಕು. ಒಂದಿನ ಈ ರೀತಿ ಮಣ್ಣಾಗೋಕ್ಕೋಸ್ಕರ ನಾವು ಇಷ್ಟೆಲ್ಲ ಜಗಳ ಆಡಿ ಇಷ್ಟೆಲ್ಲ ಹೋರಾಡಬೇಕಾ? ನೀವೇ ಹೇಳಿ. ಏನಾಯ್ತು? ಮುಳ್ಳಿದ ಗಿಡದ ಮೇಲೆ ಕಾಲಿಟ್ಟು ಇವತ್ತು ಎಡಿಟ್ ಮಾಡಿ ಹಾಕ್ಬಿಡು ಅಂಜು. ಅದು ಅಷ್ಟೇ, ಇವತ್ತು ಬಿಟ್ರೆ ಮತ್ತೆ ಹಾಕಕ್ಕೆ ಇಂಟ್ರೆಸ್ಟ್ ಹೊಡುತ್ತೆ. ಸೊ ಏಕಾದಶಿಗೆ ಅಪ್ಲೋಡ್ ಮಾಡಬೇಕಿತ್ತು ಲೇಪು ಹೇಳ್ದಾಗೆ, ಬಟ್ ನನಗೆ ಬಂದಮೇಲೆ ವಿಡಿಯೋ ಇವತ್ತೇ ತುಂಬ ಲೇಸಿ ಅಲ್ವಾ ನಾನು ಯಾವಾಗಲೂ ವಿಡಿಯೋ ಮಾಡಿ 4 ದಿನ ಆದಮೇಲೆ ಹಾಕೋದು. ಸೊ ಬೇಜಾರು ಮಾಡ್ಕೊಂಬಿಡಿ. ಕೀಪ್ ಸಪೋರ್ಟಿಂಗ್. ಕನ್ಸಿಸ್ಟೆನ್ಸಿ ಅನ್ನೋದು ಬಂದೇ ಬರುತ್ತೆ. ಸೊ ಎಲ್ಲರೂ ಇದೇ ಥರನೇ ಲೇಸಿಯಾಗಿ ಒಂದಿನ ಅಚೀವ್ಮೆಂಟ್ ಮಾಡೋದು. ಸೊ ನೀವು ಕೂಡ ಲೇಸಿ ಅಂತಿದ್ರೆ ಕಮೆಂಟ್ ಮಾಡಿ ತಿಳಿಸಿ. ಎಸ್, ನಾನು ಕೂಡ ವ್ಲಾಗ್ ಮಾಡ್ತೀನಿ, ಬಟ್ ಅಪ್ಲೋಡ್ ಮಾಡೋದು ಮಾತ್ರ 1 ತಿಂಗಳಾದಮೇಲೆ ಅಂತ. ಬರಲ್ಲ ಪೇಪರ್ ಐತೆ ನಮ್ಮಲ್ಲಿ, ಆ ಕವರ್ ಐತೆ. ಹೋಗ್ಬಿಡಂಗೆ ಜೊತೆ ನಾವು ಗೊತ್ತಲ್ಲ, ಯಾರೇ ಕೂಗಾಡಲಿ ಊರೇ ಹೋರಾಡಲಿ ಎಮ್ಮೆ ನಿನಗೆ ಸಾಟಿಲ್ಲ ಅಂತ ಎಮ್ಮೆ ಕಾಯೋ ಥರ ಆಗ್ಬಿಟ್ವಿ ಹಳ್ಳಿಗೆ ಹೋಗಿ. ಇದೇ ನೋಡಿ ಲೇಪು ಅವರ ಮನೆ ದೇವರು, ಕಂಬದ ನರಸಿಂಹಸ್ವಾಮಿ. ಸೊ ಇದು ಒಂದೇ ಕಲ್ಲು ನರಸಿಂಹಸ್ವಾಮಿ ಇರುವಂಥದ್ದು. ಕಲ್ಲು ಉದ್ದ ಆಗ್ತಾನೆ ಹೋಗ್ತಾ ಇತ್ತಂತೆ. ಸೊ ಅದಕ್ಕೆ ಒಂದು ತಡೆ ಹೊಡೆದು ಸೊ ಅಲ್ಲಿಗೆ ಸ್ಟಾಪ್ ಆಗಿದೆ. ವರ್ಷಕ್ಕೆ ಸ್ವಲ್ಪ ಉದ್ದ ಆಗ್ತಾನೆ ಇತ್ತಂತೆ. ಸೊ ಇಲ್ಲಿ ಏನೇ ಭಕ್ತಿಯಿಂದ ಬೇಡ್ಕೊಂಡ್ರೂ ಆಗುತ್ತೆ. ಮತ್ತು ನಾವು ಗೊತ್ತಲ್ಲ, ಟೆಂಪೋ ಒಳಗಡೆ ಕೂತ್ಕೊಂಡ್ರೆ ಹೊರಗಡೆ ನಿಂತ್ಕೊಂಡು ಜಾಲಿ ರೈಡ್ ಹೋಗ್ತಾ ಇದ್ದೀವಿ. ಸೊ ನಮ್ಮ ಅಪ್ಪ ಮತ್ತು ನಾನು ಕೂಡ ಫುಲ್ ನೇತಾಡ್ಕೊಂಡು ಹೋಗ್ತಾ ಇದ್ದೀವಿ. ಸ್ವಾತಿ ಅಕ್ಕ ವೀಡಿಯೋ ಮಾಡ್ತಾ ಇದ್ದಾರೆ.
ಲೇಪು ಡ್ರೈ ಮಾಡ್ತಾ ಇದ್ದಾರೆ, ದೊಡ್ಡಪ್ಪ ಆಚೆ ಕೂತ್ಕೊಂಡಿದ್ದಾರೆ. ಸೊ ನೆಕ್ಸ್ಟು ನಾವು ಹೋಗಿದ್ದು ಒಂದು ಗಣಪತಿ ದೇವಸ್ಥಾನ. ಇದಂತೂ ನಮ್ಮ ಭಾರತದಲ್ಲೇ ಒಂದೇ ಒಂದು ದೇವಸ್ಥಾನ, ಅದು ಜಡೆ ಗಣಪ ಅಂತೇಳಿ ಇದೆ. ನೋಡಿ ಜಡೆ ಹೇಗಿದೆ, ಸೊ ಕಲ್ಲ ನಿಜವಾದ ಜಡೆನ. ಹಾಂ ನೀವು ಬೇಕಿದ್ರೆ ಗೂಗಲಲ್ಲಿ ಸರ್ಚ್ ಮಾಡ್ಬೋದು ಜಡೆ ಗಣಪ ಅಂತೇಳಿ. ಸೊ ಹೊಳಲ್ಕೆರೆ ಅಂತ ಮಾತ್ರ ಬರುತ್ತೆ, ಬೇರೆ ಯಾವ ಕಡೆನೂ ತೋರಿಸಲ್ಲ. ಇದು ಉದ್ಭವವಾಗಿರುವಂಥದ್ದು, ಯಾರೇ ಕೆತ್ತನೆ ಮಾಡಿಲ್ಲ. ಸೊ ಈ ಜಡೆ ಒಂದು ಅದಾಗದೆ ಉದ್ಭವವಾಗಿರೋದು. ಸೊ ಇದ್ರ ಪ್ರತಿರೂಪ ಏನು ಅಂತ ಹೇಳಿದ್ರೆ, ಅಲ್ಲಿದ್ದಂತಹ ಒಂದು ಪೂಜಾರಿ ಅವರು ಇದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತಾರೆ. 1465, ಒಂದು 550 ವರ್ಷ ಆಯಿತು. ಈ ಗಣಪತಿ ಸ್ಥಾಪನೆ ಕ್ಷೇತ್ರದೊಳಗೆ ಗುಳ್ಳಪ್ಪ ನಾಯಕ ಅಂತ ಅಂದರೆ ಮೊದಲನೇದಾಗಿ ಭಾವನ ಸ್ಥಾಪನೆ ಮಾಡಿದ ಗಣಪತಿ ಬಯಲು ಗಣಪತಿ. ವಿಶೇಷ ಅಂದರೆ 2 ವಿಶೇಷ ಇದೆ ಗಣಪತಿ ಒಳಗೆ. ಲಕ್ಷ್ಮೀಸ್ವಾಮಿ ಇದ್ದಾನೆ ಕೆಳಗಡೆ, ಹೌದೌದು. ಅಲ್ಲಿ ಕುಲದೇವರು ಪಾಳಗಾರ. ಈಗ ನಿಮ್ದು ಹೆಂಗೆ ಕುಲದೇವತೆ ಅವರ ಕುಲದೇವರು. ಹಿಂದ್ಗಡೆ ಜಡೆ ಇದೆ ಗಣಪತಿ ದೇವರಲ್ಲಿ, ಅದು ಶ್ರೀರೂಪ ಅಂತ. ಅಂದರೆ ವಿಘ್ನೇಶ್ವರನ ತಾಯಿ ರೂಪ, ಪಾರ್ವತಿ ಅಂತ. ಅಂದರೆ 1465, ಒಂದು 550 ವರ್ಷ ಆಯಿತು ಈ ಒಂದು ಗಣಪತಿ ದೇವಸ್ಥಾನ. ಮುಂದ್ಗಡೆ ಮಗ, ಹಿಂದ್ಗಡೆ ತಾಯಿ ಅಂತ. ಬೆಂಗಳೂರು ಜಾಸ್ತಿ ಕೆಲಸ ಇರಲ್ಲ, ಮದುವೆ ಇರಲ್ಲ, ಪಾರ್ವತಿ ವಿದ್ಯೆಯಲ್ಲಿ, ಸಂತಾನದಲ್ಲಿ, ಕಲ್ಯಾಣದಲ್ಲಿ, ಆರೋಗ್ಯದಲ್ಲಿ, ವಿದ್ಯೆಯಲ್ಲಿ ಏನೇ ಸಂಕಲ್ಪ ಪೂಜೆ ಮಾಡಿ ಪರಿಹಾರ. ಎಲ್ಲ ಪ್ರತಿಯೊಬ್ಬರು ಮುಟ್ಟುವರು, ಪ್ರತಿಯೊಬ್ಬರು ಎಲ್ಲ ಪೂಜೆ ಮಾಡುವುದು. ಈಗ ಸಾರ್ವಜನಿಕರೆಲ್ಲ ಬಚ್ಚಿ ಪೂಜೆ ಮಾಡಿ, ಜಾತಿ ಜನ ಯಾರನ್ನು ಮಾಡಲಿ. ಇನ್ನು ಭಾಳ ಶಕ್ತಿ ಗಣಪತಿ. ನಮ್ಮ ಮನಸ್ಸಲ್ಲಿ ಏನೇ ಸಂಕಲ್ಪ ಮಾಡಿಕೊಂಡು ಇಷ್ಟಾರ್ಥಗಳು ನೆರವೇರ್ತದೆ. ಬಯಲು ಗಣಪತಿ ಅಂತಲೇ ಕರೆಯಬೇಕು. ಇದನ್ನು ಒಂದು 20 ವರ್ಷ ದೇವಸ್ಥಾನ. ಮತ್ತು ದೇವಸ್ಥಾನ ಓಪನ್ ಆಯಿತು, ದೇವಸ್ಥಾನ. ಸೊ ಮದಕರಿ ನಾಯಕನ ಹಳಿಯ ಈ ಒಂದು ದೇವಸ್ಥಾನವನ್ನು ಕಟ್ಟಿಸಿದ್ದು ಅವರ ಕುಲದೇವರು ನರಸಿಂಹಸ್ವಾಮಿ ಆದ ಕಾರಣ ದೇವರ ಒಂದು ಎಡಭಾಗದಲ್ಲಿ ನರಸಿಂಹಸ್ವಾಮಿ ತಾನೇ ಇದೆ. ಸೊ ನಿಮ್ಗೆ ಏನೇ ಇಷ್ಟಾರ್ಥಗಳು ಮಾಡ್ಕೊಳ್ಬೇಕು ಅಂತ ಹೇಳಿದ್ರೆ ಈ ಒಂದು ಗಣಪನಿಗೆ ಬೆಣ್ಣೆ ಹಚ್ಬೇಕಂತೆ. ಸೊ ಯಾವುದೇ ಮದುವೆ ಆಗಿರ್ಬೋದು, ಮಕ್ಕಳಾಗಿಲ್ಲ ಅಂತ ಆಗಿರ್ಬೋದು, ಯಾವುದೇ ಸಮಸ್ಯೆ ಇದ್ರೂ ಕೂಡ ಅದು ಸಾಲ್ವ್ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ ಪೂಜಾರಿಗಳು. ದೊಡ್ಡ ದೊಡ್ಡ ವ್ಯಕ್ತಿಗಳೇ ಬಂದು ಇಲ್ಲಿ ಪೂಜೆ ಸಲ್ಲಿಸಿ ಹೋಗ್ತಾರೆ. ಸೊ ಇದೇ ನೋಡಿ ಮಾರಿ ಕಣಿವೆ. ಪ್ರೀತಿಯ ಕಿಚ್ಚ ಸುದೀಪ್ ಸಾಂಗ್ ಇದೆಯಲ್ಲ, ಉಸಿರೇ ಉಸಿರೇ ಈ ಉಸಿರಗಲ್ಲ ಬೇಡ, ಆ ಸಾಂಗ್ ಶೂಟ್ ಆಗಿದ್ದು ಇಲ್ಲೇ. ಕಿಚ್ಚ ಸುದೀಪ್ ಸಾಂಗ್ ನೀವು ನೋಡಿದರೆ ಗೊತ್ತಾಗ್ಬಿಡುತ್ತೆ, ಮಾರಿ ಕಣಿವೆ ಅಂತೇಳಿ. ಸೊ ಇದು ವಿಶ್ವೇಶ್ವರಯ್ಯರವರ ಸೆಕೆಂಡ್ ಪ್ರಾಜೆಕ್ಟ್. ಮೊದಲನೇ ಪ್ರಾಜೆಕ್ಟ್ ಬಂದು KRS ಡ್ಯಾಮು. ಆಫ್ಟರ್ ದಟ್ ಇದು ಮಾರಿ ಕಣಿವೆ ಸೆಕೆಂಡ್ ಪ್ರಾಜೆಕ್ಟ್ ಅವ್ರದ್ದು. ಸೊ ಈ ಒಂದು ರಭಸಕ್ಕೆ ಇಲ್ಲಿ ನಿಂತಿರೋ ಒಂದು ಕಟ್ಟಡನೇ ಒಂದು ಗ್ರೇಟ್ ಅಂತ ಹೇಳ್ಬೋದು. ಸೊ ಹಳ್ಳಿಲಿ ಕಳೆದ 3 ದಿನ ಹೇಗಾಯಿತು ಅಂತಲೇ ಗೊತ್ತಾಗಲಿಲ್ಲ. ಸೊ ಮತ್ತೆ ಬ್ಯಾಂಗ್ಳೂರು ಸಿಟಿಗೆ ಬಂದುಬಿಟ್ವಿ, ನೈಟ್ ಆಯಿತು. ಸೊ ಐ ಮಿಸ್ ವಿಲೇಜ್ ಲೈಫ್. ನಿಜವಾಗ್ಲೂ ತುಂಬ ಚೆನ್ನಾಗಿರುತ್ತೆ. ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಧನ್ಯವಾದಗಳು.